ರಾಣಿ, ಈ ಮನೆಗೆ ನಿನಗೆ ಯಜಮಾನ್ಕೆ ಸಿಗದೆ ಇರೋದಕ್ಕೆ ಕಾರಣನೇ ಆ ರಾಧಾ. ಅವಳು ಮೊದ್ಲು ಈ ಮನೆ ಬಿಟ್ಟು ತೊಲಗಬೇಕು. ಅವಳೇನಾದ್ರೂ ತೊಲಗಿದ್ರೆ ನಿನ್ ಗಂಡ ನೀನ್ ಹೇಳ್ದಂಗೆ ಕೇಳ್ತಾನೆ. ಅವಳು ಇರೋದಕ್ಕೆ ಮತ್ತೀಗ ಅಕ್ಕಯ್ಯ ಅಕ್ಕಯ್ಯ ಅಂತಾನ ಅವಳಿಂದ ಸುತ್ತರಿತಾನೆ. ಏನ್ ಸೀಮೆಗಿಲ್ಲದ ಅಕ್ಕಯ್ಯ ಇವನ ಒಬ್ಬಳಿಗೆ ಐತೆ ಐದಾಳೆ ಅಮ್ಮಂಗೆ ಅಕ್ಕಯ್ಯ ಅಕ್ಕಯ್ಯ ಅಂತಲ್ಲಿ ಬರ್ತಾನೆ. ಹೆಂಡ್ತಿ ಇದ್ರುನು. ಹ್ಞೂ ಕಣಮ್ಮ, ಏನ್ ಮಾಡೋದಮ್ಮ, ಏನಾದ್ರೂ ಎಲ್ಲದಕ್ಕೂ ನಿಮ್ಮ ಅಕ್ಕನ್ನೇ ಕರಿತೀರಾ. ನಾನು ಯಾಕೂ ಕರೆಯೋದೇ ಇಲ್ಲ. ಅಷ್ಟು ನನಗಿನ್ನ ಅವರೇ ಮುಖ್ಯನ ಅಂತ ಕೇಳಿದ್ರೆ ಅವರಿಂದನೇ ನಾನು ಆಸ್ತಿನ ಮತ್ತೆ ಸಂಪಾದನೆ ಮಾಡಕ್ ಆಗಿರೋದು. ಅವರಿಲ್ಲ ಅಂತಂದಿದ್ರೆ ನಾನಿನ್ನ ಬಡವನಾಗಿ ಕೂಲಿ ಮಾಡ್ಕೊಂಡೇ ತಿನ್ಬೇಕಾಗಿತ್ತು ಅಂತಾನ ಅದೊಂದು ಮಾತು ಯಾವಾಗ್ಲೂ ಹೇಳ್ತಿರ್ತಾನೆ ನನ್ನ ಗಂಡ. ಏನ್ ಮಾಡೋದು, ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನಾಗಿದ್ದೀನಿ. ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ನೀನು ಹೋಗ್ಬಿಡು, ನಿನ್ಗೆ ಇಷ್ಟ ಬಂದಂಗೆ ಇರು ಅಂತ ಹೇಳ್ತಾನೆ ನನ್ನ ಗಂಡ. ಏನ್ ಮಾಡೋದಮ್ಮ, ನಾನು ಒಂದೆರಡು ದಿವಸ ಅನುಸರಿಸ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನಾಗಿದ್ದೀನಿ, ಏನು ಮಾತಾಡ್ದಂಗೆ. ನೋಡೋಣ ಎಷ್ಟು ದಿನ ನಡೆಯುತ್ತೆ ಅಕ್ಕ ತಮ್ಮನ ಡ್ರಾಮಾ ಅಂತಾನ. ನೋಡೋಣ ಅಂತ ಹೇಳಿ ಸುಮ್ಮನಿದ್ರೆ ನೀನ್ ಹಿಂಗೆ ಇರ್ಬೇಕಾಗುತ್ತೆ. ಅವಳು ಗಂಡ್ಸತ್ತಿರೋಳು ಮಹಾರಾಣಿ ತರ ಮೇರಿತಾಳಿ ಮನೆಗೆ ಯಜಮಾನ್ಕೆ ಮಾಡ್ಕೊಂಡು. ನೀನು ಕೂಲಿ ಆಳ್ಗಳ ತರ ಇರ್ಬೇಕಾಗುತ್ತೆ. ಕೂಲಿ ಆಳ್ಗಳಿಗೆ ಬುತ್ತಿ ಒತ್ಕೊಂಡು ಹೋಗೋದು, ಮುಸ್ರೆ ತೊಳೆಯೋದು, ಅಡಕೆಕಾಯಿ ಸುಲಿಯೋದು, ಈ ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ ನೀನು. ಯಮ್ಮ ಬಂದ್ರು ಸುಮ್ಮನಿರಮ್ಮ, ಏನು ಮಾತಾಡ್ಬೇಡ, ಸುಮ್ಮನಿರು. ಬೇಕವ್ರೆ ಊಟ ಮಾಡಿರಾ? ಏ ರಾಧಾ, ಏನೇ ಅಲ್ಲ, ಗಂಡ್ ಸತ್ ಮೇಲೆ ನೀನು ಹೆಂಗಿರ್ಬೇಕು ಹಂಗಿರ್ಲಾರ್ದೇನೆ ಸುಮ್ನೆ ಈ ಮನೆ ಅಧಿಕಾರ ನಡ್ಸಕ್ ಬತ್ತಿಯಲ್ಲೇ ನೀನು. ಗಂಡ್ ಸತ್ ಮೇಲೆ ಎಲ್ಲಾದ್ರೂ ಒಂದ್ ಮೂಲೆಯಲ್ಲೇ ಕುಕ್ಕೊಂಡು ತಿನ್ಕೊಂಡು ಇರ್ಬೇಕು, ಹೇಳಿದ ಕೆಲಸ ಮಾಡ್ಕೊಂಡು. ಅದ್ ಬಿಟ್ಬಿಟ್ಟು ಈ ಮನೆ ಯಜಮಾನ್ಕೆ ನಡೆಸ್ತೀಯಲ್ಲೇ ನೀನು. ನಿನ್ ತಮ್ಮಗಂತೂ ಬುದ್ಧಿ ಇಲ್ಲ. ನಿನ್ ಕೈಗೆ ಏನೇ ಕೊಡ್ತಾನೆ ಎಲ್ಲ ತಂದು. ನಿನ್ಗಾದ್ರೂ ಬುದ್ಧಿ ಬೇಡವೇನಿ? ಈಗ ಏನಾಯ್ತು ಅಂತ ಹಿಂಗ್ ಮಾತಾಡ್ತಾ ಇದೀಯಕ್ಕ ನೀನು? ಯಾರಾದ್ರೂ ಯಜಮಾನ್ಕೆ ನಡೆಸ್ಲಿ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತಲ್ಲ ನಮ್ಮನೆ, ಯಾವುದೇ ರೀತಿ ತೊಂದರೆ ಇಲ್ದಂಗೆ. ತೊಂದರೆ ಇಲ್ಲ ಕಣಮ್ಮ, ಈಗೇನು ತೊಂದರೆ ಇಲ್ಲ. ಆದ್ರೆ ನಿನ್ನಂತಳು ಶುಭ ಕಾರ್ಯಕ್ಕಾಗ್ಲಿ ಯಾಕನ ಯಾರಿಗಾದ್ರೂ ದುಡ್ಡು ಕೊಡ್ಬೇಕಾದ್ರೂ ನಿನ್ ಕೈಯಾಗೆ ಕೊಡಬಾರ್ದು ಕಣಿ. ಅದು ಅಪಶಕುನ, ಮನೆಗೆ ಒಳ್ಳೇದಲ್ಲ. ಅದು ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ದೆ ಏನು ಗೊತ್ತಿರುತ್ತೆ, ಎಲ್ಲನ ನಾಟಕ ಮಾಡ್ತೀಯ ನೀನು. ಯಮ್ಮ ಹೋಗ್ಲಿ ಬಿಡಮ್ಮ, ಸುಮ್ನೆ ಯಾಕೆ ಅವ್ರಿಗೆ ಬೇಜಾರ್ ಮಾಡ್ತೀಯ? ಅವ್ರಿಗೆ ಮುಂದೆ ಒಂದ್ ದಿವಸ ಅರ್ಥ ಆಗುತ್ತೆ. ಸುಮ್ನೆ ಯಾಕೆ ನೀನ್ ಬೈದು ನೀನ್ ಯಾಕೆ ಕೆಟ್ಟಳಾಗ್ತೀಯ? ಸುಮ್ನಿರು, ಏನು ಹೇಳಕ್ ಹೋಗ್ಬೇಡ. ನೀನ್ ಸುಮ್ನಿರೇ ರಾಣಿ, ಸುಮ್ನಿದ್ದಂಗೆಲ್ಲ ಇವಳ್ದು ಯಾಕೋ ಜಾಸ್ತಿ ಆಗ್ತೈತಿ. ಅಲ್ಲ, ತಮ್ಮಗೆ ಹೆಂಡತಿ ಇದ್ದಾಳಲ್ಲ, ಅವಳಿಗೆ ಅಧಿಕಾರ ಕೊಡ್ಬೇಕು, ಈ ಮನೆ ಯಜಮಾನ್ಕೆ ಕೊಡ್ಬೇಕು. ಹೆಂಡತಿ ಆದಳು ಗಂಡು ನೋಡ್ಕೋಬೇಕು. ಅವಳು ಬಂದ್ಮೇಲೆ ನನಗೆ ಯಾಕೆ ಬೇಕು ಈ ಮನೆ ವ್ಯವಹಾರ ಎಲ್ಲ ಅಂತ ಹೇಳಿ ಗೊತ್ತಾಗದ್ ಬೇಡವ ಇವಳಿಗಾದ್ರೂ? ಅವನಿಗಂತೂ ಬುದ್ಧಿ ಇಲ್ಲ ನಿನ್ ಗಂಡಿಗೆ. ಎಲ್ಲದಕ್ಕೂ ಅಕ್ಕಯ್ಯ ಅಕ್ಕಯ್ಯ ಅಂತ ಹೇಳಿ ಎಲ್ಲ ದುಡ್ಡು ಸಂಪಾದಿಸಿದ್ದೆಲ್ಲ ತಂದು ಅವಳ ಕೈ ಕೊಡ್ತಾನೆ. ಇವಳಿಗಾದ್ರೂ ಬೇಡವಾ ಬುದ್ಧಿ? ನನ್ನ ತಮ್ಮನ ಹೆಂಡತಿನ ಒಯ್ದಾಳಲ್ಲ, ಅವಳ ಕೈಗೆ ಕೊಡಪ್ಪ ಅಂತ ಹೇಳಿ ಹೇಳಕ್ಕಾಗಲ್ವ ಇವಳಿಗೆ? ಅಮ್ಮ ಈಗ ಯಾಕೆ ಸುಮ್ಮನೆ ಬೈತೀಯ ಬಿಡಮ್ಮ. ಅವಕ್ಕನು ಏನು ದುಡ್ಡೇನು ಖರ್ಚು ಮಾಡಲ್ಲ, ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನನಗಿನ್ನ ಬುದ್ಧಿವಂತೆ ಅಂತೆ ಅವರು, ಅದಕ್ಕೆ ನನ್ನ ಗಂಡ ಅವ್ರ ಕೈಗೆ ಕೊಡ್ತಾರೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಮನೆ ಬರ ಇಷ್ಟೇ ಅನ್ಕೊಂಡು ನಾನು ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾವ ಯಜಮಾನಿಕೆನೂ ಬೇಡ, ಏನು ಬೇಡ. ನನ್ನ ಗಂಡನೇ ನನಗೆ ದೇವರಿದ್ದಂಗೆ. ದುಡ್ಡು ಒಡವೆ ಎಲ್ಲ ತಕೊಂಡು ನಾನು ಏನು ಮಾಡೋಣ ಹೇಳು? ಮೇಡಮ್, ನಿಂದು ಎಷ್ಟು ಒಳ್ಳೆ ಮನಸ್ಸು. ಮುತ್ತೈದೆ ಆಗಿದ್ರು ದುಡ್ಡು ಒಡವೆ ಮೇಲೆ ನಿನ್ಗೆ ಆಸೆನೇ ಇಲ್ಲ. ಆದ್ರೆ ಇವಳಿಗೆ ಮುತ್ತೈದೆ ತನನೇ ಇಲ್ಲ. ದುಡ್ಡು ಒಡವೆ ಎಲ್ಲ ವ್ಯವಹಾರ ನೋಡ್ಕೊಂಡು ಯಜಮಾನಿಕೆ ಮಾಡ್ಕೊಂಡು ಇವಳು ಏನ್ ಮಾಡ್ಬೇಕಾಗೈತಿ? ಗಂಡ ಹೆಂಡತಿ ಅಂದ್ಮೇಲೆ ಕಷ್ಟ ಸುಖದಾಗೆ ಭಾಗಿಯಾಗಬೇಕು. ಗಂಡನ ವ್ಯವಹಾರ ಏನಿದ್ರು ಹೆಂಡತಿ ಕೈಯಾಗಿರ್ಬೇಕು. ಅದ್ ಬಿಟ್ಬಿಟ್ಟು ಗಂಡ ಸತ್ತು ಅಕ್ಕ ಬಂದಿರೋ ಅಕ್ಕನ ಕೈಯಾಗಲ್ಲ ಕೊಡೋದು ಅಧಿಕಾರನ. ಆಯ್ತು ಬಿಡಿ ಜಯಕ್ಕವ್ರೆ, ಈಗ ನಿಮ್ಮ ಮಗಳ ಈ ಯಜಮಾನಿಕೆ ಮಾಡ್ಲೇಳು. ನನ್ಗೇನು ಆಸೆ ಇಲ್ಲ ಯಜಮಾನಿಕೆ ಮಾಡಕ್ಕೆ. ನನ್ನ ತಮ್ಮನೇ ಬಲವಂತ ಮಾಡಿ ನೀನೇ ಈ ಮನೆ ವ್ಯವಹಾರ ಎಲ್ಲ ನೋಡ್ಕೋಬೇಕಣಕ್ಕ ಅಂತ ಹೇಳಿದ್ಕಷ್ಟೇನೆ ನಾನೇ ನೋಡ್ಕೊಂತಾ ಇದ್ದೀನಿ ಅಷ್ಟೇನೆ. ಇವಳು ಇಲ್ದೇ ಇದ್ದಾಗೂ ನಾನೇ ನೋಡ್ಕೊಂತಿದ್ದೆ, ಈಗಲೂ ನಾನೇ ನೋಡ್ಕೊಂತಾ ಇದ್ದೀನಿ. ಅಲ್ಲ, ನಾನೇನೇನು ಈ ಒಡವೆ ದುಡ್ಡಿನ ಮೇಲೆ ಆಸೆ ಪಟ್ಟು ಹಿಂಗೆಲ್ಲ ನಾನು ಯಜಮಾನಿಕೆ ನಿಭಾಯಿಸಿಲ್ಲ ಕಣಕ್ಕ. ನನ್ನ ತವ್ರ ಮನೆ ಚೆನ್ನಾಗಿರ್ಬೇಕು, ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ಹೇಳಿನಿ ನಾನು ಯಜಮಾನಿಕೆ ವಹಿಸ್ಕೊಂಡಿರೋದು ಅಷ್ಟೇನೆ. ನನ್ನ ತಮ್ಮಗಾಗಿನ ಬೇಕಂದ್ರೆ ಇವತ್ತೇ ನಿನಗೆ ಯಜಮಾನಿಕೆ ಕೊಡ್ತೀನಿ ಬಿಡೇ ರಾಣಿ. ನನ್ನ ಬಗ್ಗೆ ಹಿಂಗೆಲ್ಲ ತಪ್ಪಾಗಿ ತಿಳ್ಕೊಬೇಡ್ರಿ ನೀವು. ಹಿಂಗೆಲ್ಲ ಮಾತಾಡಿ ನನಗೆ ಬೇಜಾರು ಮಾಡಬೇಡ್ರಿ. ನೀನ್ ಯಾಕಕ್ಕ ಯಜಮಾನ್ಕೆನ ಅವಳಿಗೆ ಕೊಡ್ತೀಯಾ? ನಾನು ಇದ್ದಂಗೆನೆ ಅದು ಯಾವತ್ತೂ ಸಾಧ್ಯನೇ ಇಲ್ಲ. ಸುಮ್ಮನೆ ಇರು, ನೀನ್ ಯಾಕೆ ಬೇಜಾರು ಮಾಡ್ಕೊಂತೀಯ ಅವ್ರ ಮಾತಿಗೆಲ್ಲನ? ಯಮ್ಮ ನೋಡು, ನಾನು ಸುಮ್ಮನಿರು ಅಂತಂದ್ರೆ ನೀನು ಕೇಳಲಿಲ್ಲ. ನನ್ನ ಗಂಡ ಬಂದೇ ಬಿಟ್ರು, ಈಗೇನಿಲ್ಲ. ಏನ್ ಕದೀತೋ ಏನೋ ನಿನ್ಗೂ ನನ್ಗೂನು. ಸುಮ್ಮನಿರು ಅಂದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಅಳಿ ಅಂದ್ರೆ ಯಾವಾಗ ಬಂದ್ರಿ ನೀವು? ಬಾಯಿ ಮುಚ್ಚತ್ತೆ, ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ? ನಮ್ಮ ಅಕ್ಕನ ಬಗ್ಗೆ ಇಷ್ಟು ಕೆಟ್ಟದಂಗೆ ಮಾತಾಡ್ತಾ ಇದೆಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ ಹಿಂಗ್ ಮಾತಾಡಕ್ಕೆ? ನಮ್ಮ ಅಕ್ಕ ಇಲ್ದಿದ್ರೆ ನಾವಿವತ್ತು ಕೆರೆನೋ ಬಾವಿನ ನೋಡ್ಕೊಂಡು ಸತ್ತೋಗ್ತಿದ್ವಿ. ಅದೇನಾದ್ರೂ ಗೊತ್ತೈತಾ ನಿಮಗೆ? ನಿಮ್ಗೇನು ಗೊತ್ತಿರುತ್ತೆ? ಕಷ್ಟ ಅಂತ ಹೇಳಿ ಓಡೋದ್ರ ತಾನೇ ನೀವು. ಮನೆಗೆ ಗಂಡನ ಜೊತೆಗೆ ಸಂಸಾರ ಮಾಡಲ್ಲ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಓಡೋದ್ರಲ್ಲ.
ನಿಮ್ಮಂತವ್ರಿಗೆ ಕಷ್ಟ ಸುಖ ಅಂದ್ರೆ ಏನು, ಅಕ್ಕ ತಂಗಿರ್ ಬೆಲೆ ಏನು ಅಂತ ಹೇಳಿ ಎಲ್ಲಿ ಗೊತ್ತಿರುತ್ತೆ. ಬರೇ ದುಡ್ಡು ದುಡ್ಡು ಅಂತ ಹೇಳಿ ಆಸೆ ಪಡ್ತೀರಾ ಅಷ್ಟೇನೆ. ಅದಕ್ಕೆ ಮತ್ತೀಗ ಶ್ರೀಮಂತಿಕೆ ಬಂತು ಅಂತ ಹೇಳಿ ಓಡ್ ಬಂದಿದ್ದೀರಾ. ಮೊದಲು ನೀವು ನಮ್ಮ ಮನೆ ಬಿಟ್ಟು ಹೋಗ್ತಾ ಇರಿ. ನಿಮ್ಮ ಮನೆಗೆ ನೀವು ಏನೋ ನನ್ನ ಹೆಂಡತಿಗೆ ಅಮ್ಮ ಆಗಿದ್ದೀರಲ್ಲ ಅಂತ ಹೇಳಿ ಮೊನ್ನೆ ಸುಮ್ಮನಿದ್ದೆ. ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ. ನಮ್ಮ ಅಕ್ಕನ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ರಲ್ಲ, ಹಿಂಗೆ ಮಾತಾಡಕ್ಕೆ ನಾಚಿಕೆ ಆಗಲ್ವಾ? ಮೊದಲು ನಮ್ಮ ಮನೆ ಬಿಟ್ಟು ತೊಲಗ್ರಿ ನೀವು. ನೀವು ಇಲ್ಲಿದ್ದಷ್ಟು ನಮ್ಮ ನೆಮ್ಮದಿ ಹಾಳಾಗೋಗುತ್ತೆ. ಏನ್ ಅಳಿ ಅಂದ್ರೆ ನಾನೇನೇನು ಹೇಳ್ಬಾರ್ದು ಹೇಳಿದ್ನೇನು ಅಮ್ಮಗೆ ಸಿಟ್ ಮಾಡ್ಕೊಂತ ಇದ್ದೀರಲ್ಲ. ಅಲ್ಲ ಗಂಡ್ ಸತ್ತಿರೋರು ಹಿಂಗೆಲ್ಲ ಎಲ್ಲದಕ್ಕೂ ಮೂಗ್ ತೂರಿಸ್ಕೊಂಡು ಬರಬಾರ್ದು. ಮನೆ ಯಜಮಾನಿಕೆ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕೊಡೋದು, ದುಡ್ಡು ಇಸ್ಕೊಂಬೋದು, ವ್ಯವಹಾರ ಅಂತವೆಲ್ಲ ಮಾಡಬಾರ್ದು. ಗಂಡ್ ಸತ್ತಿರೋರು ಅದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ನನಗೆ ಗೊತ್ತೈತಿ. ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ನೀವು ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀರಲ್ಲ. ನನಗೆ ಅಷ್ಟು ಬೆಲೆ ಇಲ್ವಾ ಈ ಮನೆಗೆ ಮಗಳನ್ನ ಕೊಟ್ಟಿರೋದಕ್ಕೆ? ಬಾಯಿ ಮುಚ್ಚತ್ತೆ ಸಾಕು. ಇನ್ನೊಂದು ಮಾತಾಡಿದ್ರು ನಾನಂತೂ ಮನುಷ್ಯನಾಗಿರಲ್ಲ. ರಾಣಿ, ನಿಮ್ಮ ಅಮ್ಮ ನಮ್ಮ ಮೊದಲು ನೀನೇ ಕಳಿಸ್ತೀಯ ಅಥವಾ ನಾನೇ ಕತ್ತಿಡ್ದು ಆಚಿಗೆ ತಳ್ಳನು? ನಮ್ಮ ನೆಮ್ಮದಿನ ಹಾಳು ಮಾಡಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಈ ಮನೆಗೆ. ಬಂದ್ರ ಮಗಳ ಮನೆಗೆ ನೋಡ್ಕೊಂಡ್ರ ಹೋಗ್ತಾ ಇರಬೇಕು ಸುಮ್ಮನೆ. ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕಿದ್ರೆ ನಾನಂತೂ ಸುಮ್ಮನಿರಲ್ಲ. ಅದರಲ್ಲೂ ನಮ್ಮ ಅಕ್ಕನ ಬಗ್ಗೆ ಯಾರಾದ್ರೂ ಕೆಟ್ಟಾಗಿ ಮಾತಾಡಿದ್ರೆ ಏನೂ ಇಲ್ಲ. ಹೋಗ್ಲಿ ಬಿಡೋ ರಮೇಶ, ನೀನ್ ಯಾಕೆ ಸುಮ್ನೆ ಬೈತೀಯ? ಹೋಗ್ತಾರ ಬಿಡು ಅವರಾಗಿ. ಅವರು ಸುಮ್ನೆ ಆ ತರ ಎಲ್ಲ ಮಾತಾಡಬಾರ್ದು ದೊಡ್ಡವ್ರ ಬಗ್ಗೆನ. ಇವರು ದೊಡ್ಡವರಲ್ಲ, ಇವರು ದಡ್ರು. ಬರೀ ವಯಸ್ಸಿನಾಗೆ ದೊಡ್ಡವರಾಗಿದ್ರೆ ಸಾಲದು, ಬುದ್ಧಿಲಿ ದೊಡ್ಡವರಾಗಿರ್ಬೇಕು. ಯಾರ್ತಾಗ ಹೆಂಗ್ ಮಾತಾಡ್ಬೇಕು ಅಂಬೋದು ಗೊತ್ತಿರ್ಬೇಕು. ಮೊದ್ಲು ಅವ್ರನ್ನ ದೊಡ್ಡವರು ಅಂಬೋದು, ಇಂಥರ್ನ ಯಾರು ದೊಡ್ಡವರು ಅಂತ ಅಂಬಲ್ಲ. ಅತ್ತೆ ಈಗ ಹೋಗ್ತಿರೋ ನಾನಾಗಿ ನಾನು ಕತ್ತಿಡ್ದು ತಳ್ಳನು. ಹೋಗ್ರಿ ನೀವು ಮನೆ ಬಿಟ್ಟು ಮೊದ್ಲು. ಅಯ್ಯೋ ಏನ್ರಿ, ಅಲ್ಲ ಅತ್ತೆ ಎಂಬುದು ಒಂದಿಷ್ಟು ಮರ್ಯಾದೆ ಇಲ್ದೇನೆ ಕತ್ತಿಡ್ ತಳ್ತೀನಿ ಅಂತ ಹೇಳ್ತಾ ಇದೀರಲ್ಲ. ಇದೇ ತರ ನಿಮ್ಮಮ್ಮನ ಯಾರಾದ್ರೂ ಕತ್ತಿಡ್ ತಳ್ತೀನಿ ಅಂತಂದ್ರೆ ನೀವು ಸುಮ್ನೆ ಇರ್ತಿದ್ರಾ? ನಿಮಗೆ ಸಿಟ್ಟು ಬರ್ತಿರ್ಲಿಲ್ವಾ? ಹಿಂಗೆಲ್ಲ ಮಾತಾಡ್ತಾರೇನ್ರಿ? ಅತ್ತೆ ತರ ಬಂದು ಮಗಳನ್ನ ನೋಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಅದ್ಬಿಟ್ಟು ನಮ್ಮ ಮನೆ ವ್ಯವಹಾರದಾಗೆ ಮೂಗ್ ತೂರ್ಸೋದು, ಹಂಗ್ ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತನ ಹೇಳಕ್ ಬರಬಾರ್ದು. ಹೇಳಿರು ಅದು ಒಳ್ಳೆ ರೀತಿಲಿ ಹೇಳಂಗಿರ್ಬೇಕು. ಹಿಂಗೆಲ್ಲನ ನಮ್ಮ ಅಕ್ಕನ ಬಗ್ಗೆ ಕೆಟ್ಟಾಗೆಲ್ಲ ಮಾತಾಡಿದ್ರೆ ನಾನು ಸಹಿಸ್ಕೊಂಡಿರಲ್ಲ. ಇವಾಗ ಅದೆಲ್ಲ ಬೇಡ ಮಾತು. ಸುಮ್ಮನೆ ಇಲ್ಲಿದ್ದಷ್ಟು ನನಗೆ ಸಿಟ್ಟು ಪಿತ್ತ ನೆತ್ತಿಗೆ ಬಿಡುತ್ತೆ. ಮೊದಲು ನಿಮ್ಮ ಅಮ್ಮನ ಊರಿಗೆ ಕಳಿಸ್ತೀಯ ಅಥವಾ ನಾನೇನೆ ಹೇಳ್ಕೊಂಡೋಗಿ ಬಿಟ್ಟು ಬರಲ್ಲ ಹೇಳು? ಆಯ್ತಪ್ಪ ರಮೇಶ, ನಾನೇ ಹೋಗ್ತೀನಿ. ನನಗೇನು ಅಷ್ಟು ಮರ್ಯಾದೆ ಇಲ್ಲ ಅನ್ಕೊಂಡಿದ್ದಿ ಏನು? ಇಷ್ಟೆಲ್ಲ ಅಂದಮೇಲೆ ನಾನೇ ಕಿಲ್ಲಿರೋಣ. ನಾನೇನೋ ನಿನ್ನೊಳ್ಳೇದಕ್ಕೆ ಕೇಳಿದೆ. ಮುಂದಕ್ಕೆ ನಿನ್ಗೆ ಏನು ತೊಂದರೆನೂ ಆಗಬಾರ್ದು, ನಿನ್ಗೂ ನಿನ್ನ ಹೆಂಡತಿಗೂ ಸುಖವಾಗಿರ್ಬೇಕು ಸಾಯತಕನ ಅಂತ ಹೇಳಿ ಒಳ್ಳೇದು ಹೇಳಕ್ ಬಂದೆ. ನೀನು ನನ್ನ ಮಾತೇಳಿ ಕೇಳ್ತೀಯ. ಈಗ ಗೊತ್ತಾಗಲ್ಲ ನಿನಗೆ ಇವಳು ಬಂಡವಾಳ ಏನು ಅಂತ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಾನೇ ಹೋಗ್ತೀನಿ. ಅವಾಗ ಗೊತ್ತಾಗುತ್ತೆ ನಿನಗೆ. ಅವಾಗ ಬತ್ತಿ ಅತ್ತೆ ನೀನು ಹೇಳಿದ್ದೆ ಸರಿ ಅಂತಾನ. ಯಾರು ಯಾರ ಹತ್ರ ಬರ್ತಾರೆ ಎಂಬುದ ಮುಂದಕ್ಕೆ ನೋಡ್ಕೊಂಬನ. ಈಗ ಮನೆ ಬಿಟ್ಟು ಹೊರಕ್ಕೆ ಹೋಗ್ರಿ. ನಮ್ಮ ಮನೆ ಒಳಗೆ ಇನ್ನೊಂದು ಮಾತಾಡಿದ್ರು ನಾನು ಮನುಷ್ಯನಾಗಿರಲ್ಲ. ರಾಣಿ ಕರ್ಕೊಂಡು ಹೋಗ್ತೀಯೋ ನಾನು ಹೇಳ್ಕೊಂಡು ಹೋಗೋಣ ನಿಮ್ಮ ಅಮ್ಮನ? ಯಮ್ಮ ನಡಿಯಮ್ಮ, ನೀನು ನಡಿ, ಊರಿಗೆ ನಡಿ ನೀನು. ಸುಮ್ಮನೆ ಯಾಕೆ ಇವ್ರ ತಾಗೆ ಮರ್ಯಾದೆ ಇಲ್ಲ ಅಂದಮೇಲೆ ಇಲ್ಲಿ ಇರಬಾರ್ದು. ನಡಿಯಮ್ಮ ನೀನು. ಆಯ್ತು ಬಿಡಮ್ಮ, ಹೋಗ್ತೀನಿ. ನಿನ್ ಗಂಡುಗೆ ಇವಾಗ ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ಹೋಗ್ತೀನಿ. ಎಂತ ಜನನೋ ಏನೋ, ಒಂದಿಷ್ಟು ಮನುಷ್ಯತ್ವನೇ ಇಲ್ವಲ್ಲ ಈ ಅಮ್ಮಗೆ. ಏನೋ ನಾನು ಹೆಂಡ್ತಿ ಅಮ್ಮಯ್ಯ ಅಂತ ಹೇಳಿ ಸುಮ್ಮನಿದ್ದೆ. ಇನ್ಯಾರಾದ್ರೂ ಆಗಿದ್ರೆ ಏನೂ ಇಲ್ಲ, 4 ಬಿಟ್ಟು ಕಳಿಸ್ತಿದ್ದೆ. ಬರೀ ಬಾಯಿ ಮಾತ್ನಾಗೇನೆ ಬೈದು ಕಳಿಸಿದ್ದೀನಿ ನಮ್ಮ ಅತ್ತೆ ಅಂತ ಮರ್ಯಾದೆ ಕೊಟ್ಟು. ಅಕ್ಕ ಏನಪ್ಪ ರಮೇಶ, ಏನು ಅಲ್ಲ ಕಣೋ, ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಕಣೋ. ಅತ್ತೆ ನಂಗೆ ಯಾರಾದ್ರೂ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರೇನೋ? ಹಂಗೆಲ್ಲ ಹೇಳ್ಬಾರ್ದು ಕಣೋ. ಅಯ್ಯಮ್ಮ ಅತ್ತೆ ಅಲ್ಲ ಕತ್ತೆ ಅದು. ತಲೆಗೆ ಒಂದಿಷ್ಟು ಬುದ್ಧಿ ಇಲ್ಲ. ಅದಕ್ಕೆ ಮತ್ತೀಗ ಮಗಳಿಗೆ ಬರೀ ಯಾವಾಗಲೂ ಕೆಟ್ಟ ಬುದ್ಧಿನೇ ಹೇಳ್ಕೊಡ್ತಾರೆ. ನೀವು ಆಯಮ್ಮ ಏನೋ ಮಾತಾಡ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಮುಂಚೆ ಹೆಂಗಿದ್ರು ಹಂಗೇನೆ ಯಜಮಾನಿಕೆ ಮಾಡ್ಕೊಂಡು ನಮ್ಮನೆ ವ್ಯವಹಾರನೆಲ್ಲನ ನೀನೇ ನೋಡ್ಕೋಬೇಕು ಅಕ್ಕ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು. ಆಯ್ತು ಬಿಡೋ ರಮೇಶ, ನಿನ್ಗೋಸ್ಕರ ಎಲ್ಲ ಸಹಿಸ್ಕೊಂತೀನಿ. ಏನ್ ಮಾಡಕ್ಕಾಗುತ್ತೆ? ನಾನು ನನ್ನ ಗಂಡನ ಜೊತೆಗೆ ಇದ್ದಿದ್ರೆ ಅವ್ರಿಗೆ ಮಾತಾಡ್ತಿರ್ಲಿಲ್ಲ ಇವತ್ತು. ಎಲ್ಲ ನನ್ನ ಹಣೆ ಬರ, ಏನು ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗುತ್ತೆ ಬಿಡಕ್ಕ. ಅದನ್ನ ಯಾಕೆ ನೆನೆಸ್ಕೊಂತೀಯ? ಸುಮ್ಮನೆ ನೆನೆಸ್ಕೊಂಡು ಯಾಕೆ ಬೇಜಾರು ಮಾಡ್ಕೊಂತೀಯ? ನಡಿ ಊಟ ಮಾಡೋಣ ಇಬ್ರು. ಅಮ್ಮ ಎಲ್ಲಿ ಗೊತ್ತು? ಅಯ್ಯೋ ಅವಪ್ಪಯ್ಯ ಅಲ್ಲೆಲ್ಲೋನೋ ಎಣ್ಣೆ ಕುಡ್ದ್ಬಿಟ್ಟು ಬಿದ್ದಿದಾರಂತೆ, ಅದಕ್ಕೆ ಕರ್ಕೊಂಬತ್ತೀನಿ ಅಂತ ಹೇಳಿ ಹೋಯ್ತು ಅಮ್ಮಯ್ಯ. ಇನ್ನ ಬಂದಿಲ್ಲ. ಅಪ್ಪಯ್ಯ ಅಂತೂ ಕುಡಿಯೋದ್ ಬಿಡಂಗೆ ಇಲ್ಲ ಯಾಕೋನ. ಇವಾಗ ನೋಡಿದ್ರೆ ಈ ನಿಮ್ಮ ಅತ್ತೆ ಬೇರೆ ಹಿಂಗ್ ಮಾತಾಡ್ಬಿಟ್ರು. ನನ್ಗಂತೂ ತುಂಬಾ ಬೇಜಾರಾಗ್ತೈತಪ್ಪ. ಎಲ್ಲ ಸರಿಯಾಗುತ್ತೆ ಬಿಡಕ್ಕ, ನೀನ್ ಬೇಜಾರು ಮಾಡ್ಕೋಬೇಡ. ನಡಿ ಊಟ ಮಾಡೋಣ ಇಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.